ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಮಿತಾ. ನಾನು ಆರ್ ವಿ ದಂತ ಕಾಲೇಜಿನಲ್ಲಿ 3ನೇ ವರ್ಷ ಓದುತ್ತಿದ್ದೇನೆ. ಇಂದು ನಾನು ಮಕ್ಕಳಿನ ಬಾಯಿನ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳಬಹುದು ಹಾಗೂ ಅದರ ಪ್ರಾಮುಖ್ಯತೆ ಬಗ್ಗೆ ವಿವರಿಸುತ್ತೇನೆ. ನಮ್ಮ ಹಲ್ಲುಗಳು ಊಟ ಮಾಡೋಕ್ಕೆ ಸಹಾಯ ಮಾಡುತ್ತದೆ ಮತ್ತೆ ಒಳ್ಳೆ ನಗು ಕೊಡುತ್ತದೆ. ನಮ್ಮ ಹಲ್ಲುಗಳನ್ನು ಚೆನ್ನಾಗಿ ನೋಡಿಕೊಂಡಿದ್ದರೆ ನಾವು ನಮಗೆ ಇಷ್ಟವಾದ ಸಿಹಿ ತಿಂಡಿ, ಚಾಕ್ಲೇಟ್ಸ್, ಬಿಸ್ಕೆಟ್ ತಿನ್ನಬಹುದು. ನಾವು ನಮ್ಮ ಹಲ್ಲನ್ನು ಚೆನ್ನಾಗಿ ನೋಡಿಕೊಂಡಿದ್ದರೆ ನಮ್ಮನ್ನು ರೋಗಗಳಿಂದ ಕಾಪಾಡಿಕೊಳ್ಳುತ್ತದೆ. ಹಲ್ಲನ್ನು ಉಜ್ಜುವುದು ಒಂದು ಆಟವೆಂದು ಭಾವಿಸಿ ಹಾಗೂ 2 ಬಾರಿ ಪ್ರತಿದಿನ ಕಡ್ಡಾಯವಾಗಿ ಹಲ್ಲನ್ನು ಸ್ವಚ್ಛ ಮಾಡಿ. ಒಂದು ಸತಿ ಬದಲಿಸಿ. ನಿಮಗೆ ಇಷ್ಟವಾದ ಸೂಪರ್ಮ್ಯಾನ್, ಸ್ಪೈಡರ್ಮ್ಯಾನ್, ಬಾರ್ಬಿ ಅಂತರ ಟೂತ್ ಬ್ರಷ್ ಅನ್ನು ಬಳಸಿ. ನೀರು ಕುಡಿಯುವಾಗ ನಮ್ಮ ದೇಹಕ್ಕೆ ಏನಕ್ಕೆ ಅದರ ನೀರಿನ ಅಂಶ ಹೆಚ್ಚಿಸುತ್ತದೆ ಹಾಗೂ ತರಕಾರಿ ಮತ್ತು ಹಣ್ಣುಗಳನ್ನು ನಮ್ಮ ಹಳ್ಳಿಗಳಿಗೆ ತುಂಬ ಹೋಳಿಗೆ ಹಾಗೂ ಮೊಸರು, ಮಜ್ಜಿಗೆ ಮತ್ತು ಪನ್ನೀರ್ ನಿಮ್ಮಂತರ ಮಕ್ಕಳಿಗೆ ಕ್ಯಾಲ್ಸಿಯಂ ಅನ್ನೋ ಮಿನರಲ್ಸ್ ಕೊಟ್ಟು ನಿಮ್ಮ ಹಲ್ಲನ್ನು ಗಟ್ಟಿ ಮಾಡುತ್ತದೆ. ಸಿಹಿ ತಿಂಡಿ ಹಲ್ಲುಗಳಿಗೆ ಶತ್ರು. ನಿಮ್ಮ ಊಟದ ತಟ್ಟೆಯಲ್ಲಿ ಎಲ್ಲ ಬಾಣದ ಧಾನ್ಯ, ತರಕಾರಿ ಮತ್ತು ಹಣ್ಣುಗಳು ಇದ್ದರೆ ನಿಮ್ಮ ಹಲ್ಲು ಮತ್ತೆ ಹೊಟ್ಟೆಗೆ ತರಕಾರಿ ಮತ್ತು ಹಣ್ಣುಗಳು ಇದ್ದರೆ ನಿಮ್ಮ ಹಲ್ಲು ಮತ್ತು ಹೊಟ್ಟೆಗೆ ಒಳ್ಳೆಯದು. ಬಾದಾಮ್, ಒಣದ್ರಾಕ್ಷಿ ಹಾಗೂ ಗೋಡಂಬಿ ಅನ್ನೋ ಡ್ರೈ ಫ್ರೂಟ್ಸ್ ನಿಮ್ಮ ದೇಹಕ್ಕೆ ಮತ್ತು ಹಲ್ಲುಗಳಿಗೆ ತುಂಬ ಒಳ್ಳೆಯದು. ನೀವು ಸ್ವಲ್ಪ ಮಾತ್ರದಲ್ಲಿ ಚಾಕ್ಲೇಟ್ಸ್, ಬಿಸ್ಕೆಟ್ಸ್ ತಗೋಬಾರದು. ಅದನ್ನು ತಿಂಡಿದ ನಂತರ ಬಾಯನ್ನ ತೊಳೆದುಕೊಳ್ಳಿ. ಊಟದ ಜೊತೆ ಸ್ವೀಟ್ಸ್ ತಗೋಬಹುದು. ನೀವು ಪ್ರತಿನಿತ್ಯ ಹಲ್ಲು ಉಜ್ಜುವುದು ಮತ್ತು ಫ್ಲಾಸಿಂಗ್ ಮಾಡುವುದರಿಂದ ನಿಮ್ಮ ಹಲ್ಲು ಹುಳುಗಳಿಂದ ಕಾಪಾಡುತ್ತದೆ. ಟೂತ್ಪೇಸ್ಟ್ ನಿಮ್ಮ ಹಲ್ಲುಗಳನ್ನು ಆರೋಗ್ಯವಾಗಿ ಇಟ್ಕೊಳ್ಳುತ್ತದೆ. ಮಿಂಚು, ಸ್ಪಾರ್ಕಲ್ ಆರ್ ಶೈನ್ ಆಗಿರೋ ನಿಮ್ಮ ಹಲ್ಲುಗಳನ್ನು ನೀವು ಸುತ್ತಿ ಉಜ್ಜಬೇಕು. ನಾವು 6 ತಿಂಗಳಲ್ಲಿ 1 ಸತಿ ನಾವು ದಂತವೈದ್ಯನ ಭೇಟಿ ಮಾಡಲೇಬೇಕು. ನಮ್ಮ ಹಲ್ಲುಗಳನ್ನು ದಂತವೈದ್ಯರಿಗೆ ಪರಿಶೀಲನೆ ಮಾಡಿಕೊಂಡಿದ್ದರೆ ಅವರು ನಮಗೆ ಸರಿಯಾದ ಸಲಹೆ ನೀಡಿ ನಮ್ಮ ಹಲ್ಲಿನ ಆರೋಗ್ಯವನ್ನು ಕಾಪಾಡುತ್ತಾರೆ. ನಾವು ಸರಿಯಾಗಿ ನಮ್ಮ ಹಲ್ಲನ್ನು ಉಜ್ಜಲಿಲ್ಲ ಅಂದರೆ ಹಲ್ಲಿನ ಮೇಲೆ ಇರುವ ಕೀಟಾಣುಗಳು, ಬ್ಯಾಕ್ಟೀರಿಯಾ ಹೆಚ್ಚಾಗುತ್ತದೆ. ಸ್ನ್ಯಾಕ್ಸ್ ಮತ್ತು ತಿಂಡಿಗಳನ್ನು ಎಲ್ಲರಿಗೆ ಹಂಚಿ ನೀವು ತಿನ್ನಿ. ಹಾಗಾಗಿ ಅರ್ಥ ಮಾಡಿಕೊಂಡು ಪಾಲಿಸಿ. ಹಾಗೆ ನಿಮಗೆ ನಿಮ್ಮ ಹಲ್ಲು ಆರೋಗ್ಯವಾಗಿ ಇರುತ್ತದೆ. ಧನ್ಯವಾದಗಳು.